ವಿಶೇಷವಾದ ಆಲಯ ದರ್ಶನದ ಸಂಚಿಕೆಯಲ್ಲಿ ನಾವು ದರ್ಶನ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ 3 ಹಳ್ಳಿಗಳಿಗೆ ಸಂಬಂಧಪಟ್ಟಿರುವಂಥ ಗವಿರಂಗನಾಥ ಸ್ವಾಮಿ ದೇವಸ್ಥಾನ. ಇದಕ್ಕೆ ಗವಿರಂಗ ಬೆಟ್ಟ ಅಂತಲೂ ಕೂಡ ಹೇಳ್ತಾರೆ. ತುಂಬಾ ವಿಶೇಷವಾಗಿರುವಂಥ ಬೆಟ್ಟದ ಮಧ್ಯೆ ಇರುವಂಥ ಈ ಒಂದು ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಇದೆ. ಹಾಗಾಗಿ ಈ ಒಂದು ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ತಪ್ಪದೆ ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೀವು ವಾಚ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನು ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ದಯವಿಟ್ಟು ಮರೆಯದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ವಿಶೇಷವಾದ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆ ಆಲಯ ದರ್ಶನದ ಫೇಸ್ಬುಕ್ ಪೇಜ್, ಫೇಸ್ಬುಕ್ ಗ್ರೂಪ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಜಾಯಿನ್ ಆಗಿ ಅದರಲ್ಲೂ ಕೂಡ ನಿಮಗೆ ವಿಶೇಷವಾದ ದೇವಸ್ಥಾನಗಳ ಫೋಟೋಸ್ಗಳು ಕೂಡ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ವಿಶೇಷವಾದ ಬೆಟ್ಟದ ಮೇಲೆ ಇರುವಂತ ಶ್ರೀ ಗವಿರಂಗನಾಥ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ.
ರಾಮನಗರ ಜಿಲ್ಲೆ. ನಾವು ಸಿಂಗರಾಜಪುರದಲ್ಲಿ ವಾಸವಾಗಿದ್ದೀವಿ. ಅನ್ನಿಯೂರು, ಸಿಂಗರಾಜಪುರ, ಕೋಡಿ ಹೊಸಳ್ಳಿ ಎಲ್ಲ ಮೂರೂರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು 3 ದೇವಸ್ಥಾನ. ಅನ್ನಿಯೂರಿನಲ್ಲೂ ನಮ್ಮ ತಾತ ಅವರು ಇದ್ದರು, ಮತ್ತು ಕೋಡಿ ಹೊಸಳ್ಳಿಯಲ್ಲೂ ಇದ್ದರು. ಇವೆಲ್ಲ ಮೂರೂರು ನಮಗೆ ಈ ಬೆಟ್ಟಕ್ಕೆ ಪ್ರಸಿದ್ಧಿಯಾದಂಥ ಸ್ಥಳ. ಇದು ನಮ್ಮ ಪೂರ್ವಿಕರ ಕಾಲದಿಂದನೂ ಬಂದಿರುವಂಥ ದೇವಸ್ಥಾನ. ಇದು ಬಂದು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿದೆ. ನಾವು ಈ ಬೆಟ್ಟದಲ್ಲಿ ಪ್ರತಿದಿನ ನಿತ್ಯ ಪೂಜೆ ಇದೆ, ಅಭಿಷೇಕಗಳು, ಅಲಂಕಾರಗಳು ಪ್ರತಿಯೊಂದು ನಡೆಯುತ್ತದೆ. ಏನೇನು ನೆನೆಸ್ಕೊಂಡೋದ್ರೂ ಬೇಗ ಒಳ್ಳೆಯದಾಗುತ್ತೆ. ಶುಂಗು ಮಹರ್ಷಿಗಳಿಂದ ಎಂಬುವರು ಬಂದು ಇಲ್ಲಿ ನೆಲೆ ಊರಿದ್ರು. ಅದಾದ ನಂತರ ಮಹಾರಾಜರು ಕರ್ಕೊಂಡು ಹೊರನಾಡು ಶೃಂಗೇರಿ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಐಕ್ಯ ಆಗಿದ್ದಾರೆ. ಅದು ಶುಂಗು ಮಹರ್ಷಿ ಆಶ್ರಮ ಇತ್ತು. ಸುಮಾರು 1200-300 ವರ್ಷದ ಇತಿಹಾಸ ಇದೆ. ಆ ಕಾಲದಿಂದನೂ ನಾವೇ ಪೂಜೆ ಮಾಡ್ಕೊಂಡು ಪ್ರತಿ ಅದರಲ್ಲಿ 3 ಊರಿಂದನೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ನಮ್ಮ ತಾತ ಅವರು. ಈಗೆಲ್ಲ ಎಲ್ಲ ಊರಿಗೂ ಸಂಬಂಧಪಟ್ಟದ್ದು ಈ ವಿಷಯ ಇದು ಇಲ್ಲಿ ಬೆಟ್ಟದ ಮೇಲೆ ಗವಿರಂಗ ಮುಜರಾಯಿ ದೇವಸ್ಥಾನವಾಗಿರುತ್ತದೆ. ಇದು ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆಯವರಿಂದ ಪ್ರಸಿದ್ಧಿಯಾದಂಥ ರೋಡು ಸಹ ಮಾಡಿರುತ್ತಾರೆ. ಎಲ್ಲ ಗಾಡಿಗಳು ಸಹಕಾರ ಕೊಡುವುದು. ಇದು ಮಾಂಡವಿ ಋಷಿಗಳು ಎಂಬುವರು ಕಪ್ಪೆ ಆಕಾರದಲ್ಲಿ ಬಂದು ರಾಜರ ಕಾಲದಲ್ಲಿ ಇದನ್ನು ಸ್ಥಾಪನೆ ಮಾಡೋದು ದೇವಸ್ಥಾನ. ಆವಾಗಿನಿಂದನೂ ನಾವೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಭಿಷೇಕಗಳು, ಅಲಂಕಾರಗಳು ಎಲ್ಲ ನಡೆಯುತ್ತದೆ. ತೆಪ್ಪೋತ್ಸವ, ಗರುಡೋತ್ಸವ ಮತ್ತು ವರಜೋತ್ಸವ ಎಲ್ಲ ಹಬ್ಬಗಳನ್ನು ವಿಶೇಷವಾಗಿ ನಡೆಯುತ್ತದೆ. ಅಭಿಷೇಕ, ಅಲಂಕಾರ ಪ್ರತಿಯೊಂದು ಸಹ ನಡೆಯುವಂಥದ್ದು. ಇದು ಅನ್ನಿಯೂರಿನಲ್ಲಿ ಗೋಕುಲಾಷ್ಟಮಿ ಮತ್ತು ಗಣೇಶನ ಚತುರ್ಥಿ, ಸಿಂಗರಾಜಪುರದಲ್ಲಿ ಮತ್ತು ತೆಪ್ಪೋತ್ಸವ, ಮಾರ್ನಮಿ ಮತ್ತು ಇದು ಬೆಟ್ಟದ ಮೇಲೆ ರಸಜ್ಞಿ, ರಾಮನವಮಿ ಇದೆಲ್ಲ ಸಂಸ್ಕೃತಿಯಾಗಿ ಉತ್ಸವಗಳು ನಡೀತಾನೆ ಇರ್ತದೆ. ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ. ಈಗ ರಘುನಾಥ್ ಎಂಬುವರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ 7 ವರ್ಷ ಆಗಿದೆ. ಸುಮಾರು 48 ದಿನದಲ್ಲಿಗೆ ಸ್ಥಾಪನೆ ಆಗಿರುತ್ತದೆ. ಈ ಮೇಲ್ಗಡೆ ಕಾಣುವಂಥದ್ದು ಗೋಪುರ ಮತ್ತು ಒಳಗಡೆ ಚಿಕ್ಕದಾಗಿತ್ತು ಹಿಂದೆ ದೇವಸ್ಥಾನ, ಅದನ್ನು ಕೂದು ಕಟ್ಟಿಸಿದ್ದಾರೆ. ಮತ್ತು ಇದು 12 ಚದರ ಮನೆಯನ್ನು ಮಾಡಿದ್ದಾರೆ. ಪ್ರತಿ ಶನಿವಾರ ಅನ್ನದಾಸೋಹ ನಡೀತದೆ. ಎಲ್ಲ ಭಕ್ತಾದಿಗಳು ಬಂದು ಸಹಕಾರ ಮಾಡ್ಬೋದು. ಇಲ್ಲಿ ಮೇಲೆ ಬಂದು ಆಂಜನೇಯ ದೇವಸ್ಥಾನ ಇದೆ. ಅದರ ಕಡೆ ಪಕ್ಕದಲ್ಲಿ ಇದ್ರ ದೇವಸ್ಥಾನ ಇದೆ, ಪಾದರಿ ಅಂತ. ಅದರ ಪಕ್ಕದಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ. ಅವರು ಬಾಗಿಲು ಭೈರವೇಶ್ವರರು. ಅವರಿಗೆ ಆದಂಥ ಸೌಕರ್ಯ ಎಲ್ಲ ಅಲ್ಲಿ ಬೇರೆ ಮಾಡ್ತಾರೆ. ಇಲ್ಲಿ ಎಲ್ಲ ಮಡಿಯಾಗೆ ಬಂದು ಮಾಡುವಂಥ ದೇವಸ್ಥಾನ ಇದು. ಪ್ರಬುದ್ಧಮಾನವಾಗಿ ಇಲ್ಲಿ ಇದಕ್ಕಿಂತ ಉನ್ನತ ಮಟ್ಟದಲ್ಲಿ ಅಲ್ಲಿ ರಾಮ ಲಕ್ಷ್ಮಣರು ಹೊಡೆದಿರುವಂಥ ಬಿಲ್ಸೊಂಡೆ ಅಂತ ಇದೆ. ಆ ಬಿಲ್ಸೊಂಡೆನಲ್ಲಿ ನೀರೆಲ್ಲ ತಂದು ಇಲ್ಲಿ ಹೆಣ್ಮಜ್ಜನಕ್ಕೆ ಹಾಕ್ತೀವಿ. ಪ್ರತಿ ಶನಿವಾರ ವಿಶೇಷವಾಗಿ ನಡೀತದೆ. ಶನಿವಾರ, ಭಾನುವಾರ, ಶುಕ್ರವಾರ, ಮಂಗಳವಾರ ವಿಶೇಷವಾಗಿ ಮಾಡ್ಬೋದು. ಇದು ನಮ್ಮ ಪೂರ್ವಿಕರ ಕಾಲದಿಂದ ಬಂದಿರುವಂಥ ದೇವಸ್ಥಾನ. ನಾವು ಇಷ್ಟು ಮಟ್ಟಕ್ಕೆ ಅಭಿವೃದ್ಧಿಯಾಗಿದೆ. ಬೆಟ್ಟಕ್ಕೆ ಮೇನ್ ರೋಡಿಂದ ಚನ್ನಪಟ್ಟಣದಿಂದ ಸುಮಾರು 17 ಕಿಲೋಮೀಟರ್ ಬೆಟ್ಟದ ಮೇಲೆ ಬರುತ್ತೆ. ಈ ಕಡೆ ಸಾತ್ತೂರಿಂದ 17 ಕಿಲೋಮೀಟರಿಂದ ಬರುತ್ತೆ. ಕನಕಪುರದಿಂದ 27 ಕಿಲೋಮೀಟರಿಂದ ಬರುತ್ತೆ. ಎಲ್ಲ ಮಾರ್ಗದಲ್ಲಿ ಬೆಟ್ಟದ ಮೇಲೆ ಬರುವಂಥ ರೋಡು ಸಾಕಾರದಲ್ಲಿ ಇರುತ್ತದೆ. ನೋಡಿ, ಶುಂಗು ಮಹರ್ಷಿ ಎಂಬುವರು ಋಷಿ ಶೃಂಗರು ಬಂದು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಅದು ಶುಂಗು ಮಹರ್ಷಿಯಲ್ಲಿ ಉದ್ಭವಲಿಂಗ ಅಂತ ಉದ್ಭವ ಆಗಿದೆ. ಅದರ ಪಕ್ಕದಲ್ಲಿ ಮಾಂಡವಿ ಋಷಿ ಕಟ್ಟಿಸಿದಾಗ ಅದು ಇದಾಗಿದೆ. ಅದು ರಂಗನಾಥ ಅಂತ ಹೇಳಿ ಗವಿನಲ್ಲಿದ್ದಕ್ಕೆ ಗವಿರಂಗ ಅಂತ ಹೇಳಿ ಸ್ಥಾಪನೆ ಆಗಿದೆ. ಅದಕ್ಕೆ ನಾಗರು ಮತ್ತು ನಾಗರಕಲ್ಲು ಮತ್ತು ಗಣೇಶ ಮತ್ತು ಲಕ್ಷ್ಮೀದೇವಿ ತಾಣ ಎಲ್ಲ ವಿಶೇಷವಾಗಿದೆ. ಯಾವುದೇ ಕೆಲಸ ನೆನೆಸ್ಕೊಂಡೋದು ಬರೀ 45 ದಿನದಲ್ಲಿ ಆಗುವಂಥ ಸ್ಥಳ ಮಹಿಮೆ ಇದು. ಈ ಕಟ್ಟಿರುವಂಥದ್ದು ಸ್ಥಳ ಮಹಿಮೆ ಪ್ರಕಾರ 48 ದಿನದಲ್ಲಿ ಇದೆ. ಬೆಟ್ಟದ ಮೇಲೆ ಇರುವಂಥದ್ದು. ಮೈನ್ ರೋಡಿಂದ ಒಂದು 3 ಕಿಲೋಮೀಟರ್ನಲ್ಲಿ ರಸ್ತೆ ಆದಿ ಬರುತ್ತದೆ. ಗೋಕುಲಾಷ್ಟಮಿ ವಿಶೇಷ, ಮಾರ್ನವಮಿ ವಿಶೇಷ, ಮಹಾಶಿವರಾತ್ರಿ ವಿಶೇಷ. ಲಿಂಗರೂಪದಲ್ಲಿ ಇರೋದಕ್ಕೆ ಮಹಾಶಿವರಾತ್ರಿ ಮತ್ತು ದೀಪಾವಳಿ 2 ಆಚರಣೆ ಮಾಡ್ತೀವಿ. ಎಲ್ಲ ಮತ್ತು ವೈಕುಂಠ ಏಕಾದಶಿ ಮಾಡ್ತೀವಿ. ಮತ್ತು ತೆಪ್ಪೋತ್ಸವ ಮಾಡ್ತಾರೆ. ಮತ್ತು ಶ್ರಾವಣ ಮಾಸದಲ್ಲಿ ಒಂದು 5 ರಿಂದ 6, 7, 8ಗೆ 4 ವಾರನೂ ವಿಶೇಷವಾದ ಪೂಜೆ ನಡೆಯುತ್ತದೆ. ಭಕ್ತಾದಿಗಳು ಸಹಕಾರ ಕೊಡ್ತಾರೆ. ನೋಡಿ, ಇದಕ್ಕೆ 3 ಊರವರು ಸುಧಾ ಅನ್ನಿಯೂರು, ಸಿಂಗರಾಜಪುರ, ಕೋಡಿ ಹೊಸಳ್ಳಿ, ರಾಮೇಗೌಡ ದುಡ್ಡಿನ ಪಕ್ಕ ಸೇರಿದೆ. ಈ 3 ಊರಲ್ಲಿ ವಿಜೃಂಭಣೆಯಿಂದ ಬಂದು ಇಲ್ಲಿ ಸಹಕಾರ ಕೊಟ್ಟು ಎಲ್ಲ ರೋಡು ರಸ್ತೆಗಳನ್ನು ಎಲ್ಲ ಸಹಕಾರದಿಂದ ನಡೆದಿದೆ. ಆ ಕಾಲದಿಂದನೂ ಸುಧಾ ಈ ರೋಡ್ ಇರಲಿಲ್ಲ. 1.25 ಕಿಲೋಮೀಟರ್ ಬೆಟ್ಟದ ದಾರಿ ಇತ್ತು. ಬೆಟ್ಟದ ದಾರಿ ಕಾಲ್ದಾರಿಯಲ್ಲಿ ಅನ್ನಿಯೂರಿಂದ ಒಂದು ಜಾಗ ಬರ್ತಿತ್ತು ಮತ್ತು ಸಿಂಗರಾಜಪುರದಿಂದ ಒಂದು ಜಾಗದಲ್ಲಿ ಬರ್ತಿತ್ತು. ಇದು ಎಲ್ಲರಿಂದನೂ ಸೇರಿ ಸಿಂಗರಾಜಪುರದಿಂದ ಮೇನ್ ರೋಡ್ ಆಗಿದೆ. ಎಲ್ಲ ಬಂದು ಸಹಕಾರ ತಗೊಂಡು ಎಲ್ಲರೂ ಬಂದು ವಿಜೃಂಭಣೆಯಿಂದ ಮಾಡಿಸ್ತಾರೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಗರುಡಗಮ್ಮ ಬಂದು ದೇವಸ್ಥಾನ ಎದುರುಗಡೆ ಇಲ್ಲ. ಇಲ್ಲಿ ಬಂದು ಇಲ್ಲಿಂದ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲೋಗ್ಬೇಕು. ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅದರಿಂದ ಮೇಲ್ಭಾಗದ್ರೆ ಮೇಲ್ಭಾಗದಲ್ಲಿ ದೇವ್ರ ಪಾದ ಇಟ್ಟದ್ದು ಅಂತ ಪಾದರಿ ಅಂತ ಇದೆ. ಅದರಿಂದ ಮೇಲ್ಭಾಗದಲ್ಲಿ ಭೈರವೇಶ್ವರ ಅಂತ ಇದ್ದಾರೆ.
ಅದು ಭೈರವೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ, ತಳಿಗೆ ಪ್ರಸಾದ, ಅಭಿಷೇಕ ಎಲ್ಲ ಮಾಡಿಕೊಂಡು ಎಲ್ಲ ದೇವರು ಮಾಡಿ ಮಹಾಮಂಗಳಾರತಿ ಆಗೋದು ಇಲ್ಲಿ. ಮೂರೂರವರು ಎಲ್ಲ ಊರಿನವರು ಸೇರಿ ಸಹಕಾರ ಕೊಡ್ತಾರೆ. ಎಲ್ಲ ಊರಿನಲ್ಲಿ ಜಾತ್ರೆ, ವಿಶೇಷ ಮಹೋತ್ಸವ, ಶ್ರಾವಣ ಮಾಸ ಮತ್ತು ಮಾರ್ನಮಿ, ದಸರಾ ಎಲ್ಲ ತಿಂದಲೂ ನಡೀತದೆ. ನವರಾತ್ರಿನಲ್ಲಿ ಅಖಂಡ ದೀಪ ಅಂತ ಉರಿತದೆ. ಆ 9 ದೀಪಗಳು ಎಲ್ಲೂ ಕೆಡದಂತೆ ಉರಿತದೆ. ಪ್ರತಿ ದಿನ 3 ಟೈಮ್ ಪೂಜೆ ಆಗುತ್ತೆ. ಪ್ರಸಾದ ವಿನಿಯೋಗ ಇರುತ್ತೆ. ಪ್ರತಿ ಶನಿವಾರನೂ ಪ್ರಸಾದ ವಿನಿಯೋಗ ಇರುತ್ತೆ. ಕಾರ್ತಿಕ ಮಾಸದಲ್ಲೂ ವಿಶೇಷವಾಗಿರುತ್ತೆ. ವೈಕುಂಠ ಏಕಾದಶಿಯಲ್ಲೂ ವಿಶೇಷವಾಗಿ ಪ್ರಸಾದ ಇರುತ್ತೆ. ಎಲ್ಲ ಹಬ್ಬಗಳಲ್ಲೂ ಪ್ರಸಾದ ವಿನಿಯೋಗ ನಡೀತಾನೆ ಇರ್ತದೆ. 9 ರಿಂದ 5 ಗಂಟೆವರೆಗೂ ಇರ್ತೀವಿ. ಈ ಪ್ರತಿ ಶನಿವಾರ ಬಂದವರಿಗೆ ಇಲ್ಲಿ ಯಾರೇ ಬಂದ್ರೂ ವಿಶೇಷವಾಗಿ ಬೋರ್ಡ್ ಹಾಕಿದ್ದೀವಿ ದೇವಸ್ಥಾನ ಬಂದಲ್ಲಿ. ನಮ್ಮ ಊರಿನಲ್ಲಿದ್ದರೂ ಬಂದು ನಮ್ಮ ಮನೆಯವರು ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ತೀವಿ. ಇದು ಹಿಂದೆ ಪುರಾತನ ಕಾಲದಲ್ಲಿ ಆಗಿರುವಂಥ ಕಲ್ಯಾಣಿ. ಒಂದು ಕಾಲು ಸ್ನಾನ ಮಾಡೋಕ್ಕೆ ಒಂದು ಕಲ್ಯಾಣಿ, ಇನ್ನೊಂದು ದೇವ್ರ ಮಜ್ಜಣಿಕೆ ಅಂತ ಒಂದು ಕಲ್ಯಾಣಿ, ಇನ್ನೊಂದು ಅವರು ಮುಡಿಗಿಡಿ ತರಿಸೋರಿಗೆ ಆ ಕಲ್ಯಾಣಿ. ಇದೆಲ್ಲದಕ್ಕಿಂತ ಮೇಯ್ನಾಗಿ ಅಭಿಷೇಕಗಳ ತೀರ್ಥ ಅಭಿಷೇಕ ಮಾಡಬೇಕು ಅಂದರೆ ಬಿಲ್ಸೊಣೆ ಅಂತ ರಾಮರು ಮಾಡದಿರುವಂಥದ್ದು ಬಿಲ್ಸೊಣೆ ಅಂತ ಇದೆ. ಅದು ಬಿಲ್ನಲ್ಲೇ ಹೊಡೆದು ತೆಗೆದಿರುವಂಥ ಸೊಣೆಯಲ್ಲಿ ಯಾವಾಗೂ ನೀರು ಪ್ರತಿದಿನ ಪ್ರತಿ ಶನಿವಾರದಲ್ಲೂ ಸುಧಾ ನೀರು ತಂದೆ ದೇವರಿಗೆ ನೈವೇದ್ಯ ಮಾಡಬೇಕು, ಅಭಿಷೇಕ ಮಾಡಬೇಕು. ಬಾಗಿಲು ಭೈರವೇಶ್ವರ ದೇವಸ್ಥಾನ ಕರಿಯಣ್ಣ ಕೆಂಚಣ್ಣ ಅಂತ ಅವರು ಇವ್ರಿಗೆ ಭಕ್ತರು. ಇವರು ಬಂದು ಋಷಿಗಳು ಸೇರಿದಾಗ ಇಲ್ಲಿ ಕಾವಲಿಗೋಸ್ಕರ ಅಲ್ಲಿ ಇದ್ದಂಥವಾಗ ಆಗ ಬಂದು ಅವರು ಶಿರಾತೆಯನ್ನು ಮಾಡಿಬಿಟ್ಟು ಇವರು ಗವಿ ಸೇರಿಕೊಟ್ರು. ಅವರು ಅಲ್ಲೊಂದು ಗವಿ ನನಗೆ ಅಲ್ಲಾಯಿತು, ಇಲ್ಲಿ ಇವರು ನಮ್ಗೆ ಇಲ್ಲಾಯಿತು, ಅವ್ರಿಗಲ್ಲ ನನಗೆ ಅಲ್ಲಾಯಿತು ಅಂತ ಅಲ್ಲಿ ಕೂತ್ಕೊಂಡ್ರು. ಅದಕ್ಕೆ ಕರಿಯಣ್ಣ ಕೆಂಚಣ್ಣ ಅಂತ ಎಂದಿದೆ. ಅದರ ಸ್ವಾಮಿ ಬಂದ ರಪ್ಸಿಗೆ ಆ ತಲೆ ಕಡ್ದಕ್ಕೆ ತಲೆ ಹೋಗಿ ಮುತ್ತತ್ತಿ ಕಾಡಿಗೆ ಹೋಗಿ ಇದೆ ಅಂತ ಒಂದು ಹಿಂದೆಲ್ಲ ಪುರಾಣ ಒಂದು ಹೇಳ್ತದೆ. ಅದು ಮಹತ್ವದ್ದು. ಅದಕ್ಕೆ 4 ಜನ, 4 ಊರಿನ 2 ಊರಿನವರು 3 ಊರಿನವರು ದಾಸತ್ವರಿದ್ದಾರೆ. ಇಲ್ಲಿ ಬಂದು ವಿಜೃಂಭಣೆಯಿಂದ ದಾಸತ್ವ ಮಾಡ್ತಾರೆ. ತಳಿಗೆ ಅಭಿಷೇಕ ಎಲ್ಲ ಮಾಡೋಕ್ಕೂ ಮಾಡ್ತಾರೆ. ಇಲ್ಲಿ ಕಲ್ಯಾಣೋತ್ಸವ ನಡೀತದೆ. ಎಲ್ಲ ಉತ್ಸವಕ್ಕೂ ಸಹಕಾರ ಕೊಟ್ಟರೆ ಸಹಕಾರದಿಂದ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ನಡೀತದೆ.